ವೆಲ್ಕಮ್ ಬ್ಯಾಕ್ ಟು ಆಶಾ ಸೋಲ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಸೋ ಲಾಂಗ್ ಟೈಮ್ ಈ ಒಂದು ಲಾಂಗ್ ವ್ಲಾಗ್ ಮಾಡ್ತಾ ಇರೋದು. ಹಬ್ಬದ ಸಂಭ್ರಮ ಸ್ಟಾರ್ಟ್ ಆಗೋದು ರಂಗೋಲಿಯಿಂದಾನೆ ಅಂತಲೇ ಹೇಳ್ಬೋದಲ್ವ. ನಮ್ಮಮ್ಮ ರಂಗೋಲಿ ಬಿಡೋದಲ್ಲಿ ಬಂಟರು ಸಕ್ಕದಾಗಿ ಬಿಡ್ತಾರೆ. ಸ್ಪೆಷಲ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ವರಮಹಾಲಕ್ಷ್ಮಿ ಹಬ್ಬ. ಸೊ ನಮ್ಮ ಮನೆಯಲ್ಲಿ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಲ್ಲ, ಬಟ್ ಆದ್ರೂ ಒಂಥರ ಗ್ರ್ಯಾಂಡೇ ಇರುತ್ತೆ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಡಬಲ್ ಧಮಾಕ. ಒಂದು ವರಮಹಾಲಕ್ಷ್ಮಿ ಅಂತಂದರೆ ಇನ್ನೊಂದು ಆಷಾಢ ಶುಕ್ರವಾರ. ನಮಗೆ ಇನ್ನೂ ಆಷಾಢ ಮುಗ್ದಿಲ್ಲ. ಸೊ ಬೇರೆಯವ್ರಿಗೆಲ್ಲರಿಗೂ ಮುಗ್ದಿದೆ, ನಮಗೆ ಮುಗಿಯೋದು ನೆಕ್ಸ್ಟ್ ವೀಕ್. ಸೊ ನಾನು ಇಷ್ಟು ವೀಕ್ ಬಂದೇ ಇರ್ತಿಲ್ಲ ಶುಕ್ರವಾರದತ್ತು, ಬಿಕಾಸ್ ಕಾಲೇಜ್ ಬಿಸಿ ಅದು ಇದು ಅಂದ್ಕೊಂಡು. ಸೊ ಇವತ್ತೆರಡು ನನಗೆ ಒಟ್ಟೊಟ್ಟಿಗೆ ಸಿಗ್ತಾ ಇದೆ. ಆ್ಯಂಡ್ ಇವತ್ತು ನಾನು ಈ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಹಾಗೇ, ಸೊ ಮಾಡ್ತಿದ್ದೀನಿ. ಓಕೆ ಬನ್ನಿ ನೋಡೋಣ ಹೆಂಗೆಲ್ಲ ಮಾಡ್ತೀವಿ ನಾವು ಅಂತಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ತಂಬಿಟ್ಟು ಮಾಡಬೇಕು. ಬೆಲ್ಲ, ತುಪ್ಪ, ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೀರು ಬೇಡ ತನಕ ಬಿಡಬೇಕು. ಅದು ನೀರು ಬಿಡ್ಕೋಬೇಕಂತೆ. ಅಷ್ಟು ತನಕ ನನಗೆ ಬೇರೆ ಕೆಲಸ ಇದೆ, ಅದನ್ನು ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಇವಾಗ ಹೂವೆಲ್ಲ ಕಟ್ ಮಾಡಾಯಿತು. ಆ್ಯಂಡ್ ಇದು ಸಪ್ರೇಟಾಗಿ ಎರಡು ಮಾಡಿದ್ದೀವಿ, ಬಿಕಾಸ್ ಒಂದು ಲಕ್ಷ್ಮಿಗೆ ಮುಡ್ಸೋಕ್ಕೆ ಆ್ಯಂಡ್ ಇನ್ನೊಂದು ತಂಬಿಟ್ಟು ದೀಪ ಮಾಡ್ತಾರಲ್ಲ, ಸೊ ಅದಕ್ಕೆ ಒಂದು 2-3 ವರ್ಕ್ ಇತ್ತು, ಸಣ್ಣ ಪುಟ್ಟ ವರ್ಕ್ ಅಷ್ಟೇ. ಅದನ್ನು ಮಾಡಿಕೊಂಡೆ. ಅಮ್ಮ ದೊಡ್ಡದೆಲ್ಲ ಮಾಡ್ತಿದ್ದಾರೆ, ಬಟ್ ಅದನ್ನೆಲ್ಲ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ವೀಡಿಯೋ ಮಾಡಿದೆ, ಬಟ್ ಅದು ಯಾಕೋ ಕ್ಯಾಪ್ಚರ್ ಆಗ್ತಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಅದು ಬಿಟ್ಟರೆ ಇನ್ನು ಹೂವಿಂದು ಕಟ್ ಮಾಡೋದನ್ನು ಸ್ವಲ್ಪ ಹಂಗೆ ತೋರಿಸ್ದೆ, ಹೂವಿಂದೆಲ್ಲ ಏನೇನು ಅಂತ. ಇವಾಗ ಹೂವಿಂದು ಆಯಿತು. ಇವಾಗ ತಟ್ಟೆಯಲ್ಲಿ ದುಡ್ಡೆಲ್ಲ ಇಟ್ಬಿಟ್ಟು ದೇವ್ರ ವಿಗ್ರಹನ ಇಡೋದು. ಸೊ ಪ್ಲೇಟ್ಗೆ ದುಡ್ಡು ಇಟ್ಬಿಟ್ಟು ದೇವ್ರು ಇಡ್ತೀನಿ ಅಂತ ಅಂದಿದ್ದಾರೆ. ಸೊ ಇವಾಗ ಇಡ್ತಾ ಇದ್ದೀವಿ ಒಂದೊಂದಾಗೇ. ದುಡ್ಡನ್ನೆಲ್ಲ ಈ ಥರ ಇಟ್ಟು ಕಾಯಿನ್ಸನ್ನು ಇಟ್ಟಿದ್ವಿ. ಇದ್ರ ಮೇಲೆ ದೇವ್ರನ್ನ ಇಡೋದು ನಾವು. ಸೊ ಫಸ್ಟ್ ಗಣಪತಿ ಇಡೋದು, ಆಮೇಲೆ ಲಕ್ಷ್ಮೀನಾರಾಯಣ, ನೆಕ್ಸ್ಟು ಇನ್ನು ಮೇಯ್ನ್ ಇರೋದು ಲಕ್ಷ್ಮಿ ಇಲ್ಲ, ಸೊ ಅದನ್ನು ಇಡ್ತೀವಿ. ಲಕ್ಷ್ಮಿ ಇಷ್ಟಾಗಿದೆ. ಇವಾಗ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಇಟ್ಟಿದ್ವಿ. ಇವಾಗ ಏನು ಹಾಕ್ತಿದ್ದಾರೆ ಅಂದರೆ ಏಲಕ್ಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಏಲಕ್ಕಿನೂ ಹಾಕಿದ್ರು. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾರೆ. ಓಕೆ, ಇದೇ ಲಾಸ್ಟ್ ಅನ್ಸುತ್ತಲ್ವಾ. ಇದಕ್ಕೆ ಇನ್ನೇನು ಹಾಕ್ತೀಯಾ? ಗಟ್ಟಿಯಾದರೆ ಒಂಚೂರು ಹಾಲು. ಗಟ್ಟಿ ಆಗೋ ಥರನೇ ಇದೆ. ಇವಾಗ ಇದು ಗಟ್ಟಿ ಆದರೆ ಹಾಲು ಹಾಕಬೇಕು ಅಂತಂದಿದ್ರಲ್ಲ, ಸೊ ಹಾಲು ಹಾಕೋತಾ ಇದ್ದಾರೆ. ಗಟ್ಟಿ ಆಗಿದೆ. ಸೊ ಇದಕ್ಕೆ ದೀಪ ಹಚ್ಚೋದು ಅಂದರೆ ಒಬ್ಬೊಬ್ರು ಥರ ಮಾಡ್ತಾರೆ, ಒಬ್ಬೊಬ್ಬರು ಉಂಡೆ ಥರ ಮಾಡಿಬಿಟ್ಟು ಅದಕ್ಕೆ ದೀಪ ಹಚ್ತಾರೆ, ಬಟ್ ನಾವು ಇದಕ್ಕೇ ದೀಪ ಹಚ್ತೀವಿ. ಓಕೆ, ಇದು ಕಾಣಿಸ್ಲಿ ಬರೋಣ ಸ್ವಲ್ಪ. ಇವಾಗ ಎಲ್ಲ ಆಯಿತು. ಇವಾಗ ದೀಪ ಹಚ್ಚೋದು ಅಷ್ಟೇ ಅಲ್ವೇನೋ. ಈ ತೂತ ಯಾಕೆ ಮಾಡ್ತಿರೋದು ಅಂತಂದರೆ ಅಲ್ಲಿ ಬತ್ತಿ ಇಟ್ಬಿಟ್ಟು ದೀಪ ಹಚ್ತಾರೆ. ಸೊ ಅದಕ್ಕೆ ತುಪ್ಪ ಹಾಕಿಬಿಟ್ಟು ಅಂದರೆ ಪೂಜೆ ಎಲ್ಲ ಆಯಿತು. ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಆಮೇಲೆ ಅಡುಗೆ ಪ್ರಿಪ್ರೇಷನ್ಸ್ ಅಮ್ಮ ಮಾಡೋದು, ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ. ಹಬ್ಬದ ಸ್ಪೆಷಲ್ ತಿಂಡಿ ಇಡ್ಲಿ ವಿತ್ ಕಡುಬು ಪುಳಿ ಅಂತ ಮಾಡ್ತಾರೆ ನಮ್ಮ ಕಡೆ. ಯೂಶಲಾಗಿ ಎಲ್ಲ ಹಬ್ಬಕ್ಕೂ ಇದೇ ಮಾಡೋದು. ಓಕೆ, ತಿಂಡಿ ತಿಂದ್ಕೊಂಡು ಆಮೇಲಿಂದ ಸಿಗುವ. ತಿಂಡಿ ಆದಮೇಲೆಯಿಂದ ವೆತ್ಲೆಪಾಕ್ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಅರ್ಶಿನ ಕುಂಕುಮ ಕೊಡಬೇಕು, ಮನೆ ಹೆಣ್ಮಕ್ಳಿಗೂ ಕೊಡಬೇಕು. ಸೊ ಅದಕ್ಕೆ ಅಮ್ಮ ನನಗೆ ಕೊಡ್ತಾಯಿದ್ದಾರೆ. ನನಗೊಂದು ಕೊಡ್ತಾಯಿದ್ದಾರೆ ಆ್ಯಂಡ್ ನಾನು ಕೊಡ್ತೀನಿ ಅಮ್ಮಂಗೆ. ಹೀರೆಕಾಯಿ ಬೋಂಡಕ್ಕೆ ರೆಡಿಯಾಗಿದೆ, ಕಟ್ ಮಾಡಿಟ್ಟೆ ಈಗ. ಆಮೇಲೆ ಅನ್ನನೂ ರೆಡಿಯಾಗಿದೆ, ಹೂರ್ಣ ಒಬ್ಬಟ್ಟಿಗೆ ರೆಡಿಯಾಗಿದೆ. ಇನ್ನು ಅಡುಗೆ ಮನೆಗೆ ಹೋಗಿ ನೋಡ್ಕೊಬರೋಣ ಬನ್ನಿ. ಸಾರು ಆಗ್ತಾಯಿದೆ. ಇದು ಎಂಥ ಪಾಯಸ, ಗಸಗಸೆ ಪಾಯಸಕ್ಕೆ ಬೆಲ್ಲ ಎಲ್ಲ ಫಸ್ಟೇ ಮಾಡಿ ಹೆಂಗಿಗೋ ಮಾಡ್ತಾರೆ, ನಂಗದು ಗೊತ್ತಿಲ್ಲ. ಆಮೇಲೆ ಇದು ಗಸಗಸೆ ಪಾಯಸಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊತಾರೆ. ಓಕೆ ಫೈನ್. ಇವತ್ತಿನ ಸ್ಪೆಷಲ್ ಹೋಳಿಗೆ, ಒಬ್ಬಟ್ಟು ಅಂತ ಹೇಳ್ತಾರೆ, ಹೋಳಿಗೆ ಅಂತಲೂ ಹೇಳ್ತಾರೆ. ಮೇನ್ ಡಿಶ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಆಯಿತು ಅನಿಸುತ್ತೆ.
ಒಬ್ಬಟ್ಟು ರೆಡಿಯಾಗಿದೆ. ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಹೀರೆಕಾಯಿ ಬೋಂಡ. ಓಕೆ, ಇದು ಲಾಸ್ಟ್ ಡಿಶ್ ಆಗ್ತಾಯಿದೆ ಇವತ್ತಿಗೆ. ಇನ್ನು ತಿನ್ನೋದನ್ನು ವಿಡಿಯೋ ತೋರಿಸ್ತೀನಿ. ಸೊ ಇಷ್ಟು ಐಟಮ್ಸ್ ಇತ್ತು ನಮ್ಮ ಮನೇಲಿ ಇವತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ. ಬೆಳಗ್ಗೆಯಿಂದ ಅಷ್ಟೊಂದೆಲ್ಲ ರೆಡಿ ಆಗಿರಲಿಲ್ಲ, ಬಟ್ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ಬೇರೆಯವ್ರ ಮನೇಲಿ ಕರೆದಿದ್ದಾರೆ. ಸೊ ಅಲ್ಲೂ ಹೋಗಬೇಕು. ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ಆ್ಯಂಡ್ ಹಬ್ಬಕ್ಕೆ ಅಂತ ತೊಗೊಂಡಿರೋ ಬಟ್ಟೆ ಬೆಳಗ್ಗೆಯಿಂದ ಹಾಕ್ಕೊಂಡ್ರೆ ಸೀರಿಯಸ್ ಆಗಿ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಈಗ ಹಾಕೊಂಡ್ರೆ ಫ್ರೆಶ್ ಅನಿಸುತ್ತೆ ಆ್ಯಂಡ್ ಎಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಸಂಜೆ ಆಗಿದೆಲ್ಲ, ಇನ್ನೊಂದು ಸಲ ಆರತಿ ಮಾಡಬೇಕು. ಸೊ ನಾನು ಮತ್ತು ನಮ್ಮಮ್ಮ ಒಬ್ಬರು ಮನೆಯಾಗ ಕರೆದಿದ್ದಾರಂತೆ. ಸೊ ಅಲ್ಲಿಗೆ ಹೋಗಬೇಕು. ನಮ್ಮಮ್ಮನೂ ರೆಡಿಯಾಗಿದ್ದಾರೆ ಕರೆಯೋದು. ಬಾ 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 ಪ್ಲೀಸ್ ಬಾ. ಓಕೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಅದನ್ನು ತೋರಿಸ್ತೀನಿ. ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೋಗೋಣ. ಒಳಗೆ ಅಷ್ಟೇನು ರಶ್ ಇಲ್ಲ. ಸೊ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲ. ನನಗಂತೂ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಇಷ್ಟನೂ ಆಯಿತು ಚಾಮುಂಡಿ ದೇವರು. ಸೊ ಅಲ್ಲೇ ಸ್ವಲ್ಪ ಕೂತಿದ್ವಿ. ಆಮೇಲೆ ಅಲ್ಲಿನೂ ಅರಿಶಿನ ಕುಂಕುಮ ಇಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾಯಿದ್ರು. ಅಲ್ಲೂ ನೋಡಿಕೊಂಡು ತೊಗೊಂಡು ಸೊ ಇದನ್ನು ಮುಗಿಸ್ಕೊಂಡು ನಾವು ಬಂದಿರೋದು ಇಲ್ಲಿ ನಮ್ಮ ಮನೆ ಹತ್ರ ಸುಮಾರು ಜನಕ್ಕೆ ಮನೆಗೆ ಹೋಗಬೇಕು ಅಂತ ಅಂದಿದ್ದಲ್ಲ. ಸೊ ಅಲ್ಲಿ ಬಂದಿರೋದು. ಇವ್ರ ಮನೆಯವ್ರು ಎಲ್ಲರೂ ನಮ್ಮ ಮನೆಯಾಗ ಎಲ್ಲರಿಗೂ ಫ್ರೆಂಡು. ಆ್ಯಂಡ್ ಇಲ್ಲೊಬ್ಬರು ಅಜ್ಜಿ ಇದ್ದಾರೆ ನೋಡಿ. ಇವ್ರು ಮಾತ್ರ ಒಂಥರ ಎಷ್ಟು ಲವಲವಿಕೆಯಿಂದ ಇರ್ತಾರೆ ಅಂದರೆ ತುಂಬ ಚೆನ್ನಾಗಿ ಖುಷಿಯಾಗುತ್ತೆ. ಇವ್ರು ಮಾತ್ರ ನನ್ನ ಹತ್ರ ಹಾಡು ಆಡಿಸ್ದಲ್ಲೇ ಕಳಿಸೋದೇ ಇಲ್ಲ, ಯಾವಾಗಲೂ ಆಡಿಸ್ತಾರೆ. ಸೊ ಇವತ್ತೂ ಹಾಡಿದೆ ಆ್ಯಂಡ್ ನನ್ನ ಒಂದು ಹಾಡಿನ ಸಣ್ಣ ತುಣುಕನ್ನ ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ನೋಡಿದ್ರಲ್ಲ, ನನ್ನ ತಲೆ ಫುಲ್ ಹೂವಿನ ಸುರಿಮಳೆ ಆಗೋಗಿದೆ. ಟೋಟಲಾಗಿ 5 ಜನ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗಿ ಬಂದಿರೋದು. ಸೊ ತಡೀರಿ, ಇಲ್ಲಿ ನೋಡಿ ಕನೆಕ್ಷನು ನನಗೂ ನಮ್ಮಮ್ಮಗೂ ಅಂದರೆ ಇಬ್ಬರಿಗೂ ಕೊಟ್ಟರು. ಸೊ ಇಷ್ಟು ಆಗಿದೆ 5 ಜನ ಮನೆದು. ಎಲ್ಲರ ಮನೆಗೂ ಹೋಗಿ ಬಂದಾಯಿತು ಆ್ಯಂಡ್ ದೇವಸ್ಥಾನಕ್ಕೂ ಹೋಗಿ ಬಂದಾಯಿತು. ಒಂಥರ ಚೆನ್ನಾಗಿತ್ತು ವರಮಹಾಲಕ್ಷ್ಮಿ ಹಬ್ಬ. ಒಂದು ನಾನು ವರಮಹಾಲಕ್ಷ್ಮಿದು ವ್ಲಾಗ್ ಮಾಡಿದ್ದಿಲ್ಲ, ಬಿಕಾಸ್ ನಮ್ಮ ಮನೇಲಿ ಸಣ್ಣದಾಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇಟ್ಸ್ ಓಕೆ ಅಂತ ಅಂದ್ಕೊಂಡು ಈ ಸಲ ಮಾಡಬೇಕು ಅನ್ನಿಸ್ತು. ಒಂಥರ ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ಎಕ್ಸಾಮ್ ಟೆನ್ಷನ್ ಅದು ಇದು ಇದ್ರೂ ಈ ಥರ ಒಂದು ವ್ಲಾಗ್ ಮಾಡೋಕ್ಕಾಯ್ತಲ್ಲ, ಪರವಾಗಿಲ್ಲ, ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಇಷ್ಟು ತನಕ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸಲ್ಲಿ ಬರ್ತೀನಿ. ಇನ್ನು ಬೇರೆ ಕಂಟೆಂಟಿಂದ ಬರ್ತೀನಿ. ಸಪೋರ್ಟ್ ಮಾಡ್ತಾಯಿರಿ. ಓಕೆ ದೆನ್ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ ಮತ್ತೆ.